ವಿದ್ಯುತ್ ಕಾಮಗಾರಿ ವೇಳೆ ಮೃತಪಟ್ಟ ಯುವಕನ ಕುಟುಂಬಕ್ಕೆ 7 ತಿಂಗಳು ಕಳೆದರೂ ಯಾವುದೇ ಪರಿಹಾರ ದೊರೆತಿಲ್ಲ ಎಂದು ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ತುಂಗಪ್ಪ ಬಂಗೇರ ಆರೋಪಿಸಿದರು. ಬಿಸಿ ರೋಡಿನ ಮೆಸ್ಕಾಂ ವಿಭಾಗ ಕಚೇರಿಯಲ್ಲಿ ಗುರುವಾರ ನಡೆದ ಜನಸಂಪರ್ಕ ಸಭೆಯಲ್ಲಿ ಅವರು ಈ ವಿಷಯ ಪ್ರಸ್ತಾಪಿಸಿ, ಕಾವಳಮುಡೂರು ಗ್ರಾಮದ ಅಕ್ಬರ್ ಅಲಿ ಮೃತಪಟ್ಟ ಪ್ರಕರಣದಲ್ಲಿ ಕುಟುಂಬ ಇನ್ನೂ ಸಂಕಷ್ಟದಲ್ಲಿದ್ದು, ಮಾನವೀಯ ನೆಲೆಯಲ್ಲಿ ಕೂಡಲೇ ಪರಿಹಾರ ಒದಗಿಸಬೇಕು ಎಂದು ಆಗ್ರಹಿಸಿದರು. ನಿಮ್ಮ ಇಲಾಖೆ ಈಗ ರಿಪೋರ್ಟ್ ಕೊಡ್ತಾ ಇದ್ದೀರಿ ಕರೆಂಟ್ ಶಾಕ್ ಇಂದ? ನಿಮ್ಮ ನಿಮ್ಮ ಇಲಾಖೆ ಯಾರಲ್ಲ, ಯಾರು ವರದಿ ಕೊಡ್ತಾರಲ್ಲ, ಯಾರು ಅವನು ಯಾವ ಈಗ ಸತ್ತ, ಯಾರು ಅದು ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ಯಾರು ಅವರು ಈಗ 7 ತಿಂಗಳ ನಂತರ ಕೊಟ್ಟಿದ್ದಾರೆ. ಮೊನ್ನೆ ಅದು ಕರೆಂಟ್ ಶಾಕ್ದಿಂದ ಸತ್ತದಲ್ಲ. ಅದಕ್ಕೆ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ಫೈನಲ್ ಅಥಾರಿಟಿ, ಅದಕ್ಕೆ ಹೋಗ್ತೇನೆ, ಅವರೇ ಫೈನಲ್. ಅದು ಗವರ್ಮೆಂಟ್ ಆಫ್ ಕರ್ನಾಟಕದ್ದು ಒಂದು ಡಿಪಾರ್ಟ್ಮೆಂಟ್. ಹೇಗೆ ಪೊಲೀಸ್ ಇರ್ತಾರೋ ಹಾಗೆ ನಮ್ಮಲ್ಲಿ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ಅಂತ ಇರ್ತಾರೆ. ಅದನ್ನ ಎನ್ಕ್ವೈರಿ ಮಾಡಿಬಿಟ್ಟು ಅದರ ರಿಪೋರ್ಟ್ ಅನ್ನು ಕೊಡುವುದು ಅವರು, ಫೈನಲ್ ರಿಪೋರ್ಟ್ ಕೊಡುವುದು ಅವರೇ. ಅವರು 7 ತಿಂಗಳ ನಂತರ ಯಾಕೆ ಡಾಕ್ಟರ್ ರಿಪೋರ್ಟ್ ಇದಕ್ಕೆ ವ್ಯತ್ಯಾಸ ಏನು? ಅಲ್ಲ, ಅವರು ರಿಪೋರ್ಟ್ ಕೊಡಬೇಕಾದ್ರೆ ಏನಾದರೂ ಅದನ್ನು ಮಾತಾಡಿ ಕಾಂಪ್ರಮೈಸ್ ಮಾಡಿ ಸರಿ ಮಾಡಬೇಕು ಹೊರತು ಇದನ್ನು ಇಲ್ಲಂದ್ರೆ ಅದು ಕಂಬ ಆಚೆ ಮಾಡಲಿಕ್ಕೆ ಡಿಸ್ಪ್ಯೂಟ್ ಉಂಟಾ ಅಲ್ಲಿ? ಅಂದ್ರೆ 2 ಸೈಡ್ ಅಲ್ಲಿ ಖಾಸಗಿ ಜಾಗ, ಅದಕ್ಕೆ ಉಳಿದಿದೆ ಬಹುಶಃ. ಅದು ತೆಗಿಲಿಲ್ಲ ಅಂತ ಹೇಳಿದ್ರೆ ಈ ಬಸ್ ಯಾವಾಗಲ ಟಚ್ ಆಗ್ತಿರ್ತದೆ. ಅದಕ್ಕೆ ನಾನು ನೋಡ್ತಾ ಇದ್ದೇನೆ. ಅಲ್ಲಿ ಈಗ ಮೊನ್ನೆವರೆಗೆ ಬಿಲ್ಡಿಂಗ್ ಇತ್ತಲ್ಲ, ಈಗ ಏನೋ ಡೆಮಾಲಿಷ್ ಮಾಡಿದ್ದಾರೆ. ಒಳಗೆ ತಿರುಗುವಲ್ಲಿ ಯಾರು ಬರ್ತಾ ಇತ್ತು ಬರುದಿಲ್ಲ ಸರ್. ಅದಕ್ಕೆ ಏನು ಸಮಸ್ಯೆ ಮಾಡ್ತಾರೆ ಮಾಡಿಕೊಳ್ಳಲು ನಮ್ಮಲ್ಲಿ ಬರ್ತಾ ಇದ್ದಾರೆ. ಸರ್ವರ್ ಇಶ್ಯೂದಿಂದ ಬಂದಿದೆ ಅದನ್ನೀಗ ಅವ್ರಿಗೆ ಕಳಿಸ್ತೇವೆ ನಾವು ಇವರಿಗೆ ಸೆಂಟ್ರಲ್ ಬೆಂಗಳೂರಿಗೆ. ಅದು ಸರಿ ಮಾಡಿ ಕೊಡ್ತಾರೆ, ಮತ್ತೆ ನಂತರ ಬರ್ತೀವಿ ನಾವು ಮನೆಗೆ. ಯಾವ ಆರ್ ನಂಬರ್ ಬಿಟ್ಟು ಹೋಗೋದಿಲ್ಲ, ಎಲ್ಲದಕ್ಕೂ ಬರ್ತೀವಿ. ಟೈಪ್ ಇದೆ, ಇದೆ ಟೈಪ್ ಇದೆ, ಅದಕ್ಕೆ ಮಾಡ್ಲಿಕ್ಕೆ